ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನು ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನು ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ನಾನು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ. ಯಾವ ಕುರುಬ ಸಮಾಜದ ನಾಯಕರು ಅಂತಾರೆ, ಅಹಿಂದ ನಾಯಕರು ಅಂತ ಹೇಳ್ತಾರೆ, ಅವರಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೋಗಿ ಘೋಷಣೆ ಮಾಡಲಿಲ್ಲ. ಆದರೆ ಕುರುಬ ಸಮಾಜ ಇರಲಿ, ದಲಿತರಿರಲಿ, ಮುಸಲ್ಮಾನ್ ಬಂಧುಗಳಿರಲಿ, ಎಲ್ಲರ ಬದುಕಿಗೆ ಕಷ್ಟಗಳು ಅಂತಕ್ಕಂಥದ್ದನ್ನು ಬಂದಾಗ ಅವರಿಗೆ ಗೌರವ ಸಲ್ಲಿಸಿದ್ದೇವೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಇಲ್ಲೇ ಹರೀಶ್ ಅವರು ಮತ್ತು ನಮ್ಮ ಕೆಲವು ನಾಯಕರೆಲ್ಲ ಸೇರಿ ನಮ್ಮ ನಂಜನಗೂಡಿನಲ್ಲಿ ಒಂದು ಘಟನೆ ನಡೆಯಿತು. ಈಗ ಒಂದು 2 ತಿಂಗಳ ಹಿಂದೆ ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ ಒಂದು ಮೊಬೈಲ್ ಫೋನ್ನಲ್ಲಿ ಒಂದು ಸಂದೇಶ ಕಳಿಸ್ತಾರೆ. ಇದನ್ನು ನೋಡಿದಂಥವರು ಯಾರಾದರೂ ಕುಮಾರಣ್ಣ ಅವರಿಗೆ ಈ ಕುಟುಂಬದ ಸಮಸ್ಯೆನ ತಿಳಿಸ್ಬೇಕು ಅಂತೇಳಿ ಒಬ್ಬ ಹೋಟೆಲ್ನಲ್ಲಿ ಮಾಡಿ ಕೆಲಸ ಮಾಡ್ತಕ್ಕಂಥ ಯುವಕ ಚೇತನ್ನು ಇಲ್ಲಿ ಬಂದಿದ್ದಾನೆ. ಇಲ್ಲಿ ಅವರು ಆ ಒಂದು ವಿಡಿಯೋ ಏನಾಗ್ತಾನೆ, ದೆಹಲಿಯಲ್ಲಿ ನಾನು ಅದನ್ನು ನೋಡಿದಾಗ, ನಮ್ಮ PA ತೋರಿಸಿದಾಗ, ಮುಂದಿನ ಒಂದು ಪ್ರವಾಸಕ್ಕೆ ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಭೇಟಿ ಕೊಟ್ಟಿದ್ದು ಯಾವೊಂದು ಆ ಕುಟುಂಬದ ಸಮಸ್ಯೆ ಇತ್ತು ಹುಲ್ಲಳ್ಳಿನಲ್ಲಿ, ನಮ್ಮ ನಂಜನಗೂಡಿನ ಹುಲ್ಲಳ್ಳಿ ಗ್ರಾಮದಲ್ಲಿ. ನೇರವಾಗಿ ಆ ಗ್ರಾಮಕ್ಕೆ ಹೋಗಿ ಆ ಕುಟುಂಬ ಏನೋ ಒಂದು ಸಂಕಷ್ಟದಲ್ಲಿದ್ದರು, ಅವ್ರ ಕಷ್ಟವನ್ನು ಕೇಳಲಿಕ್ಕೆ ಏನೋದೆ, ಇದು ಮೈಸೂರು ಜಿಲ್ಲೆಯಲ್ಲಿ ಯಾವ ಒಂದು ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ ಅವ್ರ ಕಣ್ಣಿಗೆ ಕಾಣಲಿಲ್ಲ. ದೆಹಲಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನರೇಂದ್ರ ಮೋದಿಯವರು ನನಗೇನು ಕೊಟ್ಟಿದ್ದರು, ನಾನು ಇಡೀ ದೇಶದಲ್ಲಿ ಪ್ರವಾಸ ಮಾಡಬೇಕಾದರೆ ನನ್ನ ಗಮನಕ್ಕೆ ಬಂದ ತಕ್ಷಣ ಅಂಥ ಪ್ರವಾಸವನ್ನು ಮೊಟಕುಗೊಳಿಸಿ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಏನು ಬಂದವು. ಹರೀಶ್ ಅವರು, ಸಾರಾ ಮಹೇಶು, ಮಂಜೇಗೌಡರು ಎಲ್ಲರೂ ಅವತ್ತು ನಾವು ಹೋಗಿದ್ದು. ಆ ಹೆಣ್ಣುಮಗಳನ್ನ ಕರೆಸಿದ್ದೇನೆ. ಇಲ್ಲಿ 2 ಸಣ್ಣ ಮಕ್ಕಳಿದ್ದಾರೆ. ಆ ಹೆಣ್ಣುಮಗಳು ಕಿಡ್ನಿ ಪೇಷಂಟು, ಗಂಡನಿಗೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದ, ಅವನಿಗೆ ಆಕ್ಸಿಡೆಂಟ್ ಆಗಿ ಅವನ ಕಾಲು ಸಮಸ್ಯೆ ಆಯಿತು. ಈ ಹೆಣ್ಣುಮಗಳು ಮಲಗಿದ್ದಾಳೆ. ಅವ್ರ ಮನೆಗೆ ಹೋದರೆ ಆ ತಂದೆ ತಾಯಂದರು ಅವ್ರನ್ನ ಸಾಕಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಏನು ಅವರ ಮನೆ ಬಾಡಿಗೆ ಮನೆಯಲ್ಲಿದ್ದರು, ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಆ ಮನೆ ಓನರ್ ಹೇಳಿದರು.